ಕಾವೇರಿ ಪುಟ್ಟಿ ನಿಮ್ಮ ಅಪ್ಪಯ್ಯ ದುಡ್ಡು ತಗೊಂಬರಕಂತ ಹೋಗ್ಯವ್ರಿ. ನಾವಿವತ್ತು ಟೌನಿಗೆ ಹೋಗಿ ಪಾತ್ರೆ ಸಾಮಾನು ಆಮೇಲೆ ಅನ್ನ ಮಾಡಕ್ಕೆ ಅಕ್ಕಿ ರಾಗಿ ಬೇಳೆ ಬೆಲ್ಲ ಎಲ್ಲ ತಗೊಂಬರ್ಬೇಕು. ಹಂಗ ನಾವು ಟೌನ್ಗೆ ಹೋಗ್ತೀವಿ, ನಾನು ನಿಮ್ಮ ಅಪ್ಪಯ್ಯನೂ. ನೀನು ಅಜ್ಜಿ ತಾತಂತಾಗೆ ಆಟ ಆಡ್ಕೊಂಡು ಸುಮ್ಮನೆ ಇರ್ಬೇಕು. ಹಂಗ ಅಳಬಾರ್ದು. ನೀನು ಬತ್ತೀಯ ನಮ್ ಜೊತೆಗೆ ಬರ್ಬಾರ್ದಮ್ಮ. ಅಲ್ಲಿ ಬಿಸ್ಲಮ್ಮು. ನಿನ್ಗೆ ತಿಂಬಕ್ಕೆ ಯಾತನ ತತ್ತೀವಿ. ಬ್ರೆಡ್ಡು ಬಾಳೆಹಣ್ಣು ಸೇಬು ಎಲ್ಲ ತತ್ತೀವಮ್ಮ. ಇಲ್ಲೇ ಇರು ನೀನು. ನಿನ್ನ ಎತ್ಕೊಂಡು ಅಲ್ಲೆಲ್ಲ ಟೌನ್ನಾಗೆ ಎತ್ಕೊಂಡು ಓಡಾಡಕ್ಕಾಗಲ್ಲಮ್ಮು. ಬಸ್ಸು ಆಮೇಲೆ ಲಾರಿ ಬೈಕು ಎಲ್ಲ ಬತ್ತಿರ್ತವೆ. ಅದಕ್ಕೆ ಸುಮ್ಮನೆ ಬಿಸ್ಲಾಗೆ ನೀನ್ ಬೇರೆ ಯಾಕೆ ಬತ್ತೀಯ ಅಲ್ಲಿ? ಇಲ್ಲೇ ಇರು. ನಿಮ್ಮ ಅಪ್ಪಯ್ಯ ದುಡ್ಡು ತಗೊಂಬತ್ತಾರೆ, ನಾವಿಬ್ರು ಹೋಗಿ ಬಂದ್ಬಿಡ್ತೀವಿ ಜಲ್ದು. ನಿನಗೆ ಹಣ್ಣು ಎಲ್ಲ ತಗೊಂಬತ್ತೀವಿ. ಅಳಬಾರ್ದಮ್ಮ, ಅಳಬಾರ್ದು, ಸುಮ್ಮನೆ. ನಿಮ್ಮ ಅಪ್ಪ ಬರುತ್ತೆ, ನಿಮ್ಮ ಅಪ್ಪನ ಕೇಳಿ ಇವಳನ್ನ ಕರ್ಕೊಂಡು ಹೋಗೋಣ ಅಂತ ಕೇಳ್ತೀನಿ. ನಿಮ್ಮ ಅಪ್ಪ ನನ್ನ ಕರ್ಕೊಂಬ ಅಂತಂದ್ರೆ ಕರ್ಕೊಂಡು ಹೋಗ್ತೀನಿ. ನೀನು ಅಳಬೇಡ, ಸುಮ್ಮನಿರು. ಇವಾಗ ನಿಮ್ಮ ಅಪ್ಪ ಬರೋ ತಕ್ಕನ ಅಳಬೇಡ, ಸುಮ್ಮನಿರಮ್ಮ. ಮಲ್ಲಿ ದುಡ್ಡು ತಂದಿದ್ದೀನಿ. ಒಂದು 500 ರೂಪಾಯಿ ಐತೆ. ಈಗ ಸದ್ಯಕ್ಕೆ ಒಂದು 15 ದಿವಸಕ್ಕೆ ಆಗೋವಷ್ಟು ದಿನಸಿ ಸಾಮಾನು ತರೋಣ. ಆಮೇಲೆ ಪಾತ್ರೆ ಸಾಮಾನು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಬನ್. ಒಂದು ಸ್ವಲ್ಪ ಕೆಲಸ ನೋಡ್ಕೊಂಡು ಆಮೇಲೆ ದುಡ್ಡು ಅದಾಗ ಬೇಕಂದ್ರೆ ಬೇಕಾದವೆಲ್ಲ ತಗೊಂಬಕ್ಕಾಗುತ್ತೆ ಇನ್ನೊಂದು 2 ತಿಂಗಳು ಬಿಟ್ಟು. ಈಗ ಸದ್ಯಕ್ಕೆ ಏನು ಬೇಕೋ ಅನ್ನ ಮಾಡೋಕ್ಕೆ, ಮುದ್ದೆ ಮಾಡೋಕ್ಕೆ, ಸಾರು ಮಾಡೋಕ್ಕೆ ಅಷ್ಟು ಮಾತ್ರ ತಗೊಂಡು ಬಂದುಬಿಡೋಣ. ಜಾಸ್ತಿ ದುಡ್ಡಿಲ್ವಲ್ಲ, ಒಂದು 500 ರೂಪಾಯಿ ಐತೆ ಅಷ್ಟೇನೆ. ಅಷ್ಟಕ್ಕೆ ಎಷ್ಟು ಬರುತ್ತೋ ಪಾತ್ರೆ ಸಾಮಾನು ದಿನಸಿ ಸಾಮಾನು ಎಲ್ಲ ತರೋಣ. ಬಾ ಹೋಗೋಣ. ಕಾವೇರಿನ ನಿಮ್ಮ ಅಪ್ಪ ಅಮ್ಮ ಇಂತಾಗ ಬಿಟ್ಟು ಹೋಗೋಣ ನಾವು. ಹೌದಾ, ತಗೊಂಬಂದ್ರ ಸರಿ ಆಯ್ತು. ಆದ್ರೆ ಕಾವೇರಿ ನಾನು ಬತ್ತೀನಿ ಅಂತನ ಅಳ್ತಾ ಇದ್ದಾಳೆ ಕಣ್ರಿ. ಏನ್ ಮಾಡೋದು? ಅಪ್ಪ ಅಮ್ಮ ಇಂತಾಗೆ ಇರಲ್ಲ ಅಂತಾಳೆ. ನಾವು ಟೌನ್ಗೆ ಹೋಗಿ ಬರ್ತೀವಿ, ಅಜ್ಜಿ ತಾತಂತಾಗ ಇರಮ್ಮ ಅಂತಂದ್ರೆ ನಾನು ಬತ್ತೀನಿ ಅಂತ ಅಳ್ತಾ ಇದ್ದಾಳೆ. ನಿಮ್ಮ ಅಪ್ಪ ಬಂದಾಗ ಇರಮ್ಮ ಕೇಳಿ ಕರ್ಕೊಂಡು ಹೋಗೋಣ ಅಂತಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಅದಕ್ಕೆ ಸುಮ್ಮನಾಗಿ ಹೇಳಿ. ಏನ್ ಮಾಡೋದು? ಇವಳು ಕರ್ಕೊಂಡು ಹೋಗೋಣ. ಅಯ್ಯೋ ಮಲ್ಲಿ, ಇವಳನ್ನ ಎತ್ಕೊಂಡು ನಾವಲ್ಲಿ ಪಾತ್ರೆ ಸಾಮಾನು ದಿನಸಿ ಸಾಮಾನು ಎಲ್ಲ ಒತ್ಕೊಂಬರಕ್ಕಾಗುತ್ತಾ? ಸುಮ್ಮನೆ ಕಷ್ಟ ಆಗುತ್ತೆ ಇವಳು ಕರ್ಕೊಂಡೋದ್ರೆ. ಇವಳು ಏನು ಬೇಡ, ನಿಮ್ಮ ಅಪ್ಪ ಅಮ್ಮ ಇಂತಾಗೆ ಬಿಟ್ಟು ಹೋಗೋಣ ಬಾ ನಾವಿಬ್ರೇನೆ. ಬಾ ಕರ್ಕೊಂಬ ಹೋಗೋಣ, ಟೈಮ್ ಆಗುತ್ತೆ. ರೀ ಅಳ್ತಾ ಇದ್ದಾಳೆ ನೋಡ್ರಿ, ಕರ್ಕೊಂಡು ಹೋಗೋದು ಬೇಡ ಅಂತ ನಂದಿದ್ಕೆ. ಈಗ ಏನ್ ಮಾಡೋದು? ಆಯ್ತು ಪುಟ್ಟಿ, ಅಳ್ಬೇಡ, ಸುಮ್ಮನಿರು. ನೀನು ಕರ್ಕೊಂಡು ಹೋಗ್ತೀವಿ, ಸುಮ್ಮನಿರು. ರೀ ಇವಳ ಸುಮ್ಮನಿರು ಮಲ್ಲಿ, ಸುಮ್ಮನೆ ಇವಾಗ ಸುಮ್ಮನಿರು ಮಲ್ಲಿ. ಈಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳೋಣ. ಆಮೇಲೆ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಇಂತಾಗ ಬಿಟ್ಟು ಆಟ ಆಡ್ತಿರ್ತಾಳಲ್ಲ ಎತ್ಲಾಗ ನೋಡ್ಕೊಂಡು ಅವಾಗ ನಾವು ಹೋಗ್ಬಿಡೋಣ. ತಪ್ಪು ಸಾಕಿ. ಇವಳನ್ನ ಕರ್ಕೊಂಡು ಹೋದ್ರೆ ಸುಮ್ಮನೆ ಇವಳಿಗೂ ತೊಂದರೆ, ಎತ್ಕೊಂಡು ಓಡಾಡಬೇಕಾಗುತ್ತೆ, ನಮಗೂ ತೊಂದರೆ. ಅವನ್ನೆಲ್ಲ ಹಿಡ್ಕೊಂಬರಕ್ಕಾಗಲ್ಲ ತಿರ್ಗ. ಅದಕ್ಕೇನೆ ಸುಮ್ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮ ಇಂತಾಗ ಬಿಟ್ಟು ಹೋಗ್ಬಿಡೋಣ. ಬಾ ಕರ್ಕೊಂಡು ನಡಿ, ಹೋಗೋಣ. ಟೈಮ್ ಆಗುತ್ತೆ, ಬಸ್ ಬರುತ್ತೆ ಅನ್ಸುತ್ತೆ ಈಗಲಾಗ್ಲಾನ. ಸರಿ ಆಯ್ತು, ನಡಿ ಹಂಗೆ ಮಾಡೋಣ. ಎಣ್ಣ ಮಲ್ಲಿ ಕಾವೇರಿ ಎಲ್ಲ ಇದ್ದೀರಾ ನೀವು? ಯಾಕೆ ಮನೆ ಬಿಟ್ಟು ಬಂದಿದ್ದು ನೀವು? ರೀ ಪದ್ದು ಅನ್ಸುತ್ತೆ. ಪದ್ದು ಬಾ, ಪದ್ದು ಒಳಕ್ಕೆ ಬಾ, ನಾವಿಲ್ಲೇ ಇದೀವಿ, ಬಾ ಒಳಕ್ಕೆ. ಪದ್ದು ನೀನಾ? ಯಾಕ ಮಂಗಳ್ತಾ ಇದೀಯಾ? ಯಾಕೆ ಏನಾಯ್ತು? ಹೋಗಿ ನನ್ನ ತಕ್ಕೇನು ಬರಬೇಡ. ನಿನ್ ಜೊತೆಗೆ 2 ಬಿಟ್ಟಿದ್ದೀನಿ ನಾನು. ನಿಮ್ 3 ಜನ ನಾನು ಮಾತಾಡ್ಸಲ್ಲ ನಿಮ್ಮನ್ನ. ಯಾಕೆ ಪದ್ದು ಏನಾಯ್ತು? ನಮ್ಮ ಜೊತೆಗೆ ಯಾಕೆ ಮಾತಾಡಲ್ಲ? ಮತ್ತೆ ಇಲ್ಲಿಗಾನ ಬಂದಿದ್ಯಾ ಮಾತಾಡಲ್ಲ ಅಂತ ಹೇಳ್ತಾ ಇದ್ಯಾ? ಯಾಕೆ ಪದ್ದು ಏನಾಯ್ತು? ನಾವೇನ್ ಮಾಡಿದ್ವಿ? ನಮ್ಮ ಮೇಲೆ ಯಾಕೆ ಸಿಟ್ಟು ನಿನ್ಗೆ? ನಿಮ್ 3 ಜನದ ಜೊತೆಗೂ ನಾನು ಮಾತಾಡಲ್ಲ. 2 ಬಿಡ್ತೀನಿ. ಆನೆ ಮೇಲೆ 2, ಕುದುರೆ ಮೇಲೆ 2, ಒಂಟೆ ಮೇಲೆ 2. ನೀವು 3 ಜನ ನಾನು ಮಾತಾಡಿಸ್ಬೇಡ್ರಿ ನೀವು. ಅಜ್ಜಿ ನನ್ನ ಲಂಗ ಏನು ಇಟ್ಕೋಬೇಡ ಕಾವೇರಿ. 2 ಬಿಟ್ಟಿದ್ದೀನಿ. ನೀನ್ ಮಾತಾಡ್ಸಕ್ ಬರ್ಬೇಡ ನನ್ನ. ಪದ್ದು ಯಾಕಮ್ಮ ಯಾಕೆ 2 ಬಿಡ್ತಾ ಇದ್ಯಾ? ನೋಡು ಕಾವೇರಿ, ನೀನ್ ಬಂದೇಳ್ಕೆ ಅತ್ತೆ ಅಂತ ಹೇಳಿ ನೀನ್ ತಪ್ಪು ಬಂದ್ರೆ ಅವಳು ಮಾತಾಡ್ಸ್ಬೇಡ ಅಂತೀಯಲ್ಲಮ್ಮ. ನಾವೇನ್ ಮಾಡೀವಿ? ನಿಮ್ಮ ಅಣ್ಣನು ನಾನು ಕಾವೇರಿನು ಯಾಕೆ ಮಾತಾಡಲ್ಲ ನಮ್ ತಕ್ಕೆ? ತಿರುಕೇಳ್ಪೊದ್ದು ಈ ಕಡೆಗೆ. ಅಲ್ಲ, ಆ ಮನೆಗೆ ಇದ್ರಲ್ಲ ನೀವು, ಯಾಕೆ ಆ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ನೀವು? ನನಗೆ ಹೇಳಿಲ್ಲ, ಏನು ಇಲ್ಲ. ನನ್ನ ಹಬ್ಬಳನ್ನ ಬಿಟ್ಟು ಅಲ್ಲಿ ಇಲ್ಲಿಗೆ ಬಂದಿದ್ದೀರಾ ನೀವು? ಅದಕ್ಕೆ ನೀವು 3 ಜನದ ಜೊತೆಗೂ ನಾನು 2 ಬಿಟ್ಟಿದ್ದೀನಿ. ನೀವು ಮಾತಾಡಿಸ್ಬೇಡ್ರಿ. ಬಿಡೆ ಕಾವೇರಿ. ಲಂಗ ಇಟ್ಕೊಂಡು ಯಾಕಂಬತ್ತಾಳೆ. ಮನೆ ಬಿಟ್ಟು ಬಂದಿದ್ದಾರೆ ಇವ್ರು 3 ಜನನು. ಈಗ ಮಾತ್ರ ಮಾತಾಡ್ಸಕ್ ಬರ್ತಾಳೆ ಇವಳು. ಏನು ಮಾತಾಡ್ಸ್ಬೇಡ, ಹೋಗ್ರಿ ನೀವು. ಅಷ್ಟೇನಾ? ಅಯ್ಯೋ, ನನಗೆ ನಾವೇನು ಮಾಡಿವಪ್ಪ ನನ್ನ ಮುದ್ದು ತಂಗಿಗೆ ಅಂತನ ಯೋಚನೆ ಮಾಡ್ತಾ ಇದ್ದೆ. ನಾನೇ ನಿನ್ ಮುದ್ದು ತಂಗಿ ಅಲ್ಲ. ಮತ್ತೆ ಇನ್ನೇನು ಪೆದ್ದು ತಂಗಿನಾ? ನೀನು ಪೆದ್ದಿ ಅಂತಂದ್ರೆ ಅಷ್ಟೇ ನೋಡು, ಹೋಯ್ತೀನಿ ಅಣ್ಣ.
ಮತ್ತೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ ನನ್ನ ಮೇಲೆ ಹಾಂ? ನಾವು ಮನೆ ಬಿಟ್ಟು ಬಂದಿದ್ದೀವಿ, ಈ ಮನೆಗೆ ಇದ್ದೀವಿ ಇವಾಗ. ನಿನಗೆ ಹೇಳಲಿಲ್ಲ ಅಂತೇಳಿ ಬೇಜಾರ ನಿನಗೆ? ಹಾಂ, ನೀನು ಇರಲಿಲ್ಲ ಅವಾಗ, ಎಲ್ಗ ಹೋಗಿದ್ದೆ. ಅದಕ್ಕೇನೆ ಅಮ್ಮಯ್ಯ ನಮ್ಮನ್ನ ಬೈದ್ಬಿಡ್ತು, ಬೇರೆ ಮನೆಗಿರ್ರಿ ನಿಮಗೆ ಗೊತ್ತಾಗುತ್ತೆ ಅವಾಗ ಅಂತ ಹೇಳಿ. ಅದಕ್ಕೆ ನಾವು ಬಂದುಬಿಟ್ವಿ ಆವಾಗ. ನೀನು ಇರಲಿಲ್ವಲ್ಲ, ನಿನಗೆ ಹೇಳಕ್ಕೆ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಈಗ ಬರ್ರಿ ಹೋಗೋಣ ಆ ಮನೆಗೆ. ಇಲ್ಲೇ ಹಾಕಿದ್ದೀರಾ? ನಮ್ದು ಆ ಮನೆ ತಾನೆ, ನೀವು ಅಲ್ಲೇ ಇರ್ಬೇಕು ತಾನೆ. ಯಾಕೆ ಅಮ್ಮ ಬೈತು ನಿಮ್ಮನ್ನ? ನಾನು ಹೇಳ್ತೀನಿ ಬರ್ರಿ, ಅಪ್ಪಯ್ಗೂ ಅಮ್ಮಯ್ಗೂ. ಅಣ್ಣನ್ ಬೈಬೇಡ, ಮಲ್ಲಿನೂ ಬೈಬೇಡ ಕಣಮ್ಮ ಅಂತ ಹೇಳಿ ನಾನೇ ಹೇಳ್ತೀನಿ. ಬಾರಯ್ಯಣ ಹೋಗೋಣ ಆ ಮನೆಗೆ. ಕಾವೇರಿ ಇಲ್ದಿದ್ರೆ ನನಗೆ ಇರಕ್ಕಾಗಲ್ಲ, ನನಗೆ ಬೇಜಾರಾಗುತ್ತೆ. ಆಟ ಆಡಕ್ ನನ್ನ ಜೊತೆಗೆ ಯಾರು ಇಲ್ಲ. ನಾನು ನೀವ್ ಬರ್ಲಿಲ್ಲ ಅಂತಂದ್ರೆ ನಾನು ಆ ಮನೆಗೆ ಇರಲ್ಲ. ಯೋಪದ್ದು ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ಒಂದು ಸ್ವಲ್ಪ ದಿನ ಇಲ್ಲಿರ್ತೀವಿ, ಆಮೇಲೆ ಅಮ್ಮನ ಸಿಟ್ಟೆಲ್ಲ ಕಮ್ಮಿ ಆಗುತ್ತಲ್ಲ, ಆಮೇಲೆ ಬರ್ತೀವಿ ಆ ಮನೆಗೇನೆ. ಹಿಂಗೆಲ್ಲ ನೀನು ಅಳ್ತಾ ಬರಬಾರ್ದು. ಹೋಗು, ಅಮ್ಮ ಏನಾದ್ರೂ ಇಲ್ಲಿ ಬಂದಿರೋದು ಗೊತ್ತಾದ್ರೆ ನಿನ್ನ ಒಯ್ತೈತೆ ನೋಡು. ಹೋಗು ಹೋಗು ಸುಮ್ಮನೆ. ಹೌದು ಪದ್ದು, ನಿನ್ಗೆ ಅರ್ಥ ಆಗಲ್ಲ ನಾವ್ ಹೇಳಿರಿ. ಅದು ನಿಮ್ಮ ಅಮ್ಮಗೆ ನಾವಲ್ಲಿರೋದು ಇಷ್ಟ ಇಲ್ಲ, ಅದಕ್ಕೆ ಬೇರೆ ಮನೆ ಮಾಡ್ಕೊಂಡಿರ್ರಿ ಅಂತ ಹೇಳವ್ರೆ. ಒಂದ್ ಸ್ವಲ್ಪ ದಿನ ಅಷ್ಟೇನೆ ಇಲ್ಲಿರ್ತೀವಿ, ಆಮೇಲೆ ಆ ಮನೆಗೆ ಬರ್ತೀವಿ. ಹೋಗು ನೀನು ಅಲ್ಲೇ ಇರ್ಬೇಕು, ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪನ ಜೊತೆಗೆ. ನೀವ್ ಯಾಕೆ ಇಲ್ಲ ಇದ್ದೀರಾ? ನಾನ್ ಮಾತ್ರ ಅಲ್ಲಿರ್ಬೇಕು, ನೀವು ಮೂವರು ಮಾತ್ರ ಇಲ್ಲಿರ್ತೀರಾ? ನಾನು ಇಲ್ಲೇ ಇರ್ತೀನಿ ನಿಮ್ ಜೊತೆಗೇನೆ. ನಾನು ಯಾವಾಗ್ಲೂ ಕಾವೇರಿ ಜೊತೆಗೆ ತಾನೇ ಮನೆ ಕೆಮ್ಮದು. ಅದಕ್ಕೆ ನನಗೆ ನಿದ್ದೆ ಬರಲ್ಲ ಅಲ್ಲಿ, ನಾನು ಒಬ್ಬಳೆ ಮನೆ ಕಂಡ್ರೆ. ಬರ್ರಿ ಹೋಗೋಣ ಇವಾಗ ಅಲ್ಲಿಗೇನೆ. ಪದ್ದು, ಇವಾಗ ನೀನು ಇಲ್ಲಿದ್ರೆ ನಿಮ್ಮ ಅಮ್ಮಯ್ಯ ಬೈತೈತಿ. ನಾವು ಅಲ್ಲಿಗೆ ಬರಕ್ ಆಗಲ್ಲ. ಒಂದ್ 2 ದಿವಸ ಒಬ್ಳೆ ಮನಿಕೆ, ಆಮೇಲೆ ನಿದ್ದೆ ಬರುತ್ತೆ. ಆಮೇಲೆ ನೀನೇ ಒಂದ್ ಕಂಪ್ತೀಯ. ಇಷ್ಟ ದಿನ ಅಂತನೂ ಕಾವೇರಿ ಜೊತೆ ಮನೆ ಕಂಪ್ತಿದ್ದೆ, ಈಗ ಒಬ್ಳೆ ಮನಿಕೆ ಅಂತ ಮನಿಕೆ ಬೇಕು ಅಂತ ಬೇಜಾರ? ಗುಲಾಬಿ ಇದಾರಲ್ಲ, ಗುಲಾಬಿ ಆಂಟಿಗೆ ಜೊತೆಗೆ ನೀನು ಅವ್ರ ಜೊತೆಗೆ ಮನಿಕೆ. ಏನೂ ಆಗಲ್ಲ, ನಾವ್ ಅಲ್ಲಿಗೆ ಬರೋ ತಕನ ಗುಲಾಬಿ ಆಂಟಿ ಜೊತೆಗೆ ಮನಿಕೆ, ನೀನು ಒಬ್ಳೆ ಮನಿಕೆ ಬೇಡ. ಹೋಗು, ನಾನು ಹೋಗಲ್ಲ ಕಣಯ್ಯಣ, ಇಲ್ಲೇ ಇರ್ತೀನಿ. ನಾನು ಕಾವೇರಿ ಜೊತೆಗೆ ಇರ್ತೀನಿ. ನಾನು ಆ ಮನೆಗೆ ಇರಲ್ಲ. ನೀವು ಆ ಮನೆಗೆ ಬಂದ್ರೆ ನಾನು ಅಲ್ಲಿಗೆ ಇರ್ತೀನಿ, ನೀವು ಇಲ್ಲಿದ್ದೆ ನಾನು ಇಲ್ಲೇ ಇರ್ತೀನಿ. ನಾನು ಹೋಗಲ್ಲ, ಹೋಗು, ನಾನು ಇಲ್ಲೇ ಇರ್ತೀನಿ. ಇದೇನ್ರಿ ಇದು, ಇವಳು ಹಿಂಗಳ್ತಾ ಇದ್ದಾಳೆ ಇಲ್ಲೇ ಇರ್ತೀನಿ ಅಂತನ. ಇವಳೇನಾದ್ರೂ ಇಲ್ಲೇ ಇದ್ರೆ ಅತ್ತೆ ಇನ್ನ ನಮ್ಮ ಮೇಲೆ ರೇಗ್ ಬೀಳ್ತಾರೆ ಅಷ್ಟೇನೆ. ಇವ್ರು ಹೋಗಿರೋದು ಸಾಲದು ಅಂತೇಳಿ ಅವಳಿಗೂ ಹೇಳ್ಕೊಂಡು ಹೋಗಿದ್ದಾರೆ ಅಂತಾನ. ಎಲ್ಲನ ನನ್ನ ಮೇಲೆ ಬರುತ್ತೆ. ಇವಳೆ ಎಲ್ಲ ಹೇಳ್ಕೊಟ್ಟು ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಈಗ್ಲೇನೆ ನಾವು ಬೇರೆ ಬಂದಿರೋದಕ್ಕೆ ನನ್ನ ಮೇಲೆ ಎಗರಾಡ್ತಾ ಇದ್ದಾರೆ ಅತ್ತೆ. ಇನ್ನು ಈ ಪೊದ್ದುನು ಇಲ್ಲೇ ಇದ್ರೆ ಸುಮ್ಮನೆ ಇರ್ತಾರ ಅತ್ತೆ? ಏನ್ ಮಾಡಾದ್ಮೇಲೆ ಅವಳಿಗೆ ನಾವ್ ಹೇಳೋದೆಲ್ಲ ಅರ್ಥ ಆಗಲ್ವಲ್ಲ. ಅವಳಿಗೇನು ಖುಷಿ ಆಗಿರ್ಬೇಕು ಕಾವೇರಿ ಜೊತೆಗೆ ಆಟ ಆಡ್ಕೊಂಡು. ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾಳೆ, ಇಲ್ಲೇ ಇರ್ತೀನಿ ನಿಮ್ ಜೊತೆಗೇನೆ ಅಂತಾನ. ನಾನೆಲ್ಲ ಹೇಳ್ತೀನಿ. ಇವಾಗ ನಡಿ, ನಿಮ್ಮ ಅಮ್ಮೆಯರ ಮಂತಕ್ಕೆ ಕರ್ಕೊಂಡು ಹೋಗೋಣ. ಪೊದ್ದುನು ಬತ್ತಾಳೆ, ಪೊದ್ದು ಇದ್ರೆ ಕಾವೇರಿ ಇಲ್ಲೇ ಆಟ ಆಡ್ಕೊಂಡು ಇರ್ತಾಳೆ. ಹಂಗೂ ನಮಗೂ ಹೆಂಗು ಅತ್ಲಾಗೆ ಆರಾಮಾಗುತ್ತೆ, ಹೋಗಿ ಬರ್ಬೋದು ನಾವಿಬ್ರು, ಎಲ್ಲ ತಗೊಂಬರ್ಬೋದು ಕಾವೇರಿನ ಪೊದ್ದು ಜೊತೆಯಾಗಿ ಬಿಟ್ಟು. ಪದ್ದು, ಕಣ್ಣೀರು ಒರೆಸ್ಕೊಳಮ್ಮ, ಅಳಬಾರ್ದು. ನೀನು ನನ್ನ ಮುದ್ದು ತಂಗಿ ಅಲ್ವಾ, ಅಳಬಾರ್ದು. ಕಣ್ಣೀರು ಒರೆಸ್ಕೆ, ಇಲ್ಲೇ ಇರುವೆಂತಿ. ನೀನು ಯಾರು ಹೋಗು ಅಂಬಲ್ಲ. ಇವಾಗ ನಡಿ, ನಾವು ಚಿರಾಕ್ ಹೋಗ್ಬೇಕು, ದಿನಸಿ ಸಾಮಾನು ತರಬೇಕು. ಅದಕ್ಕೆ ಕಾವೇರಿನ ನೀನು ಅಲ್ಲಿ ನಿಂಗೆ ಅತ್ತೆ ಮತ್ತೆ ಕಿಟ್ ಮಾಮ ಅವ್ರ ಮನೆ ಹತ್ರ ಬಿಟ್ಟು ಹೋಗ್ತೀವಿ, ನೀನು ಅಲ್ಲೇ ಆಟ ಆಡ್ಸು ನಾವು ಬರೋವರ್ಗು. ಅಳಬೇಡ, ಸುಮ್ಮನಿರು. ಹೌದಾ, ನಾನು ಇಲ್ಲೇ ಇರ್ಬೋದಾ? ಸರಿ ಕಣಯ್ಯಣ, ಹಂಗಾದ್ರೆ ಅವಳಲ್ಲ ಬಿಡು. ನಾನು ಕಾವೇರಿನ ಆಟ ಆಡಿಸ್ತಿರ್ತೀನಿ, ನೀವ್ ಎಲ್ಲಿಗಾದ್ರೂ ಹೋಗ್ ಬರ್ರಿ. ಕಾವೇರಿ ನಾನು ಇಬ್ರು ಆಟ ಆಡ್ತಿರ್ತೀವಿ. ಮಾರೆ ಕಾವೇರಿ, ಹೋಗೋಣ ನಿಮ್ ಅಜ್ಜಿರುವಂತಕ್ಕೆ ನಾವಿಬ್ರು ಆಟ ಆಡೋಣ. ನಡಿ, ಇವಾಗ ಕಾವೇರಿನ ಕರ್ಕೊಂಡ್ ನಡಿ ಪದ್ದು, ನಾವು ಹೋಗ್ ಬರ್ತೀವಿ. ಪಾತ್ರೆ ಸಾಮಾನು, ದಿನಸಿ, ರಾಗಿ, ಬೆಲ್ಲ, ಅಕ್ಕಿ, ಬೆಳಕಾಳು ಎಲ್ಲ ತರಬೇಕು. ಟೌನ್ಗೆ ಹೋಗ್ತೀವಿ ನಾವು. ನೀನು ಕಾವೇರಿನೂ ಆಟ ಆಡ್ತಾ ಇರಿ ನಾವು ಬರೋವರ್ಗುನು. ಹಂಗ ನಿಮಗೆ ಸೇಬು, ಜಿಲೇಬಿ, ಆಮೇಲೆ ಇನ್ನ ಯಾಕೆ ಬಾಳೆಹಣ್ಣು ಎಲ್ಲ ತತ್ತೀವಿ. ಹಂಗ ನಡೀರಿ, ಇವಾಗ ಹೋಗೋಣ. ನಮ್ ಕಾವೇರಿಗೆ ಪೊದ್ದು ಇದೆ, ಯಾರು ಬೇಡ ನೋಡು. ಪೊದ್ದು ಹಿಂದೆ ಹೆಂಗ್ ಓಡೋಗ್ತಾ ಇದ್ದಾಳೆ, ಅತ್ತೆ ಅತ್ತೆ ಅಂತಾನ. ನಡೀರಿ, ಹೆಂಗೋ ನಾವಿವಾಗ ಇವಳ ಪೊದ್ದುನ ಜೊತೆಗೆ ಬಿಟ್ಟು ಆರಾಮಾಗಿ ಹೋಗ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.